ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಗೆಳೆಯರಿ. ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು SSC GD ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ 12ನೇ ಸೆಟ್ಟನ್ನು ಬಿಡಿಸೋಣ. ಇದು 24ನೇ ಜನವರಿ 2023 ಶಿಫ್ಟ್ 2 ನಡೆದಿದ್ದು. ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಲಿಂಕ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಅದರಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ನೋಟಿಫಿಕೇಷನ್ಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಇದೇ ಕ್ಲಾಸದ್ದು PDF ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿ ನೋಡಿರಿ, 1ನೇ ಕ್ವೆಶನ್ ಇದ್ರದ್ದು 8 ನೇಮ್ ಕೇಳ. ನೆಗೋಷಿಯೇಟದ್ದು 8 ನೇಮ್ ಕೇಳ. ನೆಗೋಷಿಯೇಟ್ ಅಂದರೆ ಮಾತುಕತೆ. ನೆಗೋಷಿಯೇಟ್ ಅಂದರೆ ಮಾತುಕತೆ ಅನ್ನಂಗೆ ಅರ್ಥ. ಮಾತುಕತೆ ಮಾಡೋದು. ಇಲ್ಲಿ ಡಿಸ್ಕಸ್ ಅಂತ ಐತಿ. ಡಿಸ್ಕಸ್ ಅಂದ್ರೆ ಅದು ಚರ್ಚೆ ಮಾಡೋದು. ಡಿಸ್ಕಸ್ ಅಂದರೆ ಚರ್ಚೆ. ಓಕೆ. ಡಿಸ್ಅಗ್ರಿ ಅಂದರೆ ಒಪ್ಪಿಗೆ ಕೊಡೋಂಗಿಲ್ಲ, ಒಪ್ಪುವುದಿಲ್ಲ, ನನಗೆ ಒಪ್ಪುವುದಿಲ್ಲ. ಪ್ರಾಕ್ಟೀಸ ಅಭ್ಯಾಸ ಮಾಡೋದು. ಬಾರ್ಗೇನ್ ಅಂದ್ರೆ ಚೌಕಾಸಿ ಮಾಡೋದು. ಓಕೆ. ನೆಗೋಷಿಯೇಟ್ ಅಂದರೆ ಎದಕ್ಕೆ ಮಾಡ್ತೀವಿ? ನೆಗೋಷಿಯೇಟ್ ಈಗ ಎಲ್ಲರೂ ನಾವೇನಾದರೂ ಮಾತಾಡ್ಕೋತೀವಿ ಮಾತುಕತೆ ಎದಕ್ಕೆ ಮಾಡ್ತಿರ್ತೀವಿ? ಅಗ್ರಿ ಮಾಡೋಕ್ಕಾಗಿ ಮಾತುಕತೆ ಮಾಡ್ತಿರ್ತೀವಿ. ನೀ ಅಗ್ರಿ ಮಾಡು, ನಿನ್ನಾಗಲಿ ಅಂದರೆ ಈಗ ಭೂಮಿ ತೊಗೊಳ್ಳೋದಾಗಲಿ, ಆ ಟೈಮ್ದಾಗ ನೆಗೋಷಿಯೇಟ್ ಮಾಡ್ತೀವಿ. ಅದಕ್ಕೇನಂತಾರೆ? ನೆಗೋಷಿಯೇಟ್ ಅಂದರೆ ಒಂಥರ ಬಾರ್ಗೇನ್ ಇದ್ದಂಗೆ. ಬಟ್ ಇಲ್ಲಿ 8 ನೇಮ್ ಕೇಳ, ಒಪ್ಪಿಗೆ ಕೊಡೋದಿಲ್ಲ ಅನ್ನಂಗೆ ಅರ್ಥ. ಆನ್ಸರ್ ಏನಾಗ್ತೈತಿ? ಡಿಸ್ಅಗ್ರಿ ಆಗುತ್ತೆ. ಆನ್ಸರ್ ಡಿಸ್ಅಗ್ರಿ. ಓಕೆ. ಈಗ ನೆಕ್ಸ್ಟ್ ನೋಡೋಣ. ಈಗ ನೋಡಿರಿ, ಇಲ್ಲೇನು ಮಾಡೋದು? ಓದ್ರಿ ಇದನ್ನು. 2ನೇದು, ಹರ್ ಹಸ್ಬೆಂಡ್ಸ್ ಡೆತ್ ಲೈಫ್ ಈ ವ್ಯಾಕ್ಯೂಮ್ ಇನ್ ಹರ್ ಲೈಫ್ ಅಂತ ಹೇಳ್ತಾನೆ. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಇನ್ಕರೆಕ್ಟ್ ಐತಿ. ಅದು ಯಾವ್ದು? ವ್ಯಾಕ್ಯೂಮ್ ಸ್ಪೆಲ್ಲಿಂಗನ ಇನ್ಕರೆಕ್ಟ್ ಐತಿ. ಇಲ್ಲಿ ಆಪ್ಷನ್ದಾಗ ನೋಡ್ರೆ ಗೊತ್ತಾಗ್ತೈತಿ ನಿಮ್ಗೆ. ಇದ್ರದ್ದು ವ್ಯಾಕ್ಯೂಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಹೇಳ್ಬೇಕು. ಹರ್ ಹಸ್ಬೆಂಡ್ಸ್ ಡೆತ್ ಲೆಫ್ಟ್ ಎ ವ್ಯಾಕ್ಯೂಮ್ ಇನ್ ಹರ್ ಲೈಫ್ ಅಂತ. ಲೆಫ್ಟ್ ಆಕೆ ಗಂಡ ಸಾಯಂತಲೇ ಆಕೆ ಜೀವನ ಇಲ್ದಂಗೆ ಆಯ್ತು. ಜೀವ ಇಲ್ದಂಗೆ ಅಂದ್ರೆ ಉಸಿರೇ ಇಲ್ದಂಗೆ ಆಯ್ತು ಅಂದ್ರೆ ಆಕೆ ಭಾಳ ಒಬ್ಬಂಟಿ ಆದಳು ಅಂದಂಗೆ ಅರ್ಥ. ಇಲ್ಲಿ ವ್ಯಾಕ್ಯೂಮ್ ಅಂದ್ರೆ ಉಸಿರು ಇಲ್ಲದ, ನಿರ್ವಾತ ಅಂತ ಇರ್ತೈತಿ. ನಿರ್ವಾತ, ಗಾಳಿ ಇಲ್ಲದೆ ಇರೋದು. ಓಕೆ. ಇಲ್ಲಿದ್ದು ವ್ಯಾಕ್ಯೂಮ್ ಸ್ಪೆಲ್ಲಿಂಗ್ ಏನಾಗುತ್ತೆ? ಇದು ಕೆ ಅಂತೂ ಬರೋದಿಲ್ಲ, ಅದ್ರಾಗ ಡಬಲ್ ಸಿ ಅಂತೂ ಬರೋದಿಲ್ಲ. ಡಬಲ್ ಯು ಬರುತ್ತೆ, ಬಟ್ ಡಬಲ್ ಸಿ ಬರೋಂಗಿಲ್ಲ. ಅದಕ್ಕಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ? 1ನೇದಾಗುತ್ತೆ. ಓಕೆ. ನಿರ್ವಾತ ಬರ್ಬೇಕು. ಇಲ್ಲಿ ಯು ಬರ್ಬೇಕು, ಡಬಲ್ ಯು ಬರ್ಬೇಕು. ನೆಕ್ಸ್ಟ್ ನೋಡೋಣ. ಇದು ಗ್ರಾಮರ್ ಮೇಲಿನ ಕ್ವೆಶನ್. ಓದ್ರೇನೆ ಈಜಿಯಾಗಿ ಗೊತ್ತಾಗ್ತೈತಿ. ಗ್ರಾಮರ್ ಮೇಲಿನ ಕ್ವೆಶನ್ ಭಾಳ ಅಂದ್ರೆ 4 ಬರ್ತೈತಿ. 3ರಿಂದ 4 ಕ್ವೆಶನ್. ದ ಪೇಷಂಟ್ ಲುಕ್ ಎ ಲಿಟಲ್ ಮೋರ್ ಚೇರ್ಫುಲ್ ದಿಸ್ ಮಾರ್ನಿಂಗ್ ಅಂತ ಬಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಾಗ ಐತೆ ಅನ್ಕೊಳ್ಬೋದು. ಯಾಕಂದ್ರೆ ದಿಸ್ ಮಾರ್ನಿಂಗ, ನಾವು ಇಂಥ ವರ್ಡ್ಸ್ ಲಾಸ್ಟಿಗೆ ಬರ್ತಾವಲ್ಲ ಅವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಾಗ ಹೇಳ್ತಾರೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಇದು ದ ಪೇಷಂಟ್ ಅಂತೇಳಿ ಅಲ್ಲ, ಇದು ಥರ್ಡ್ ಪರ್ಸನ್ದಾಗ ಐತಿ. ಥರ್ಡ್ ಪರ್ಸನ್ದಾಗ ಇತ್ತಂದ್ರೆ ವರ್ಬ್ ಯಾವಾಗಲೂ ಅದಕ್ಕೆ ಎಸ್ ಅಥವಾ ES ಪ್ರತ್ಯಯ ಹತ್ತೈತಿ. ವರ್ಬಕ್ಕೆ ಇದು ಎಸ್ ಮತ್ತು ES. ಇದು ಯಾಕೆ ಹತ್ತೈತಿ ಅಂದ್ರೆ ಲುಕ್ ಅನ್ನೋದು ಈಗ ನೌನುಗಳು ನಾಮಪದಗಳನ್ನು ನಾವು ಇಂಗ್ಲೀಷ್ ಒಳಗೆ ನಾಮಪದಗಳನ್ನು ಬಹುವಚನವಾಗಿ ಬಹುವಚನದಾಗ ಮಾಡಕತ್ತೀವಿ ಅಂದ್ರೆ ಅವಾಗ ಏನಾಗ್ತೈತಿ? ES ಮತ್ತು ES ಪ್ರತ್ಯಯಗಳನ್ನು ಹಚ್ತೀವಿ. ಬಟ್ ಇಲ್ಲಿ ಸಿಂಗ್ಯುಲರ್ ಐತಿ. ಇದು ಸಿಂಗ್ಯುಲರ್ ಐತಿ. ಇದು ಪ್ಲೂರಲ್ ಐತಿ. ಲುಕ್ ಅನ್ನೋದು ಪ್ಲೂರಲ್ ಆಗ್ತೈತಿ. ಲುಕ್ ಪ್ಲೂರಲ್ದಾಗ ಐತಿ. ಅದಕ್ಕಾಗಿ ಇದನ್ನು ನಾವು ಸಿಂಗ್ಯುಲರ್ ಮಾಡ್ಬೇಕು. ಓಕೆ. ಇದು ಪ್ಲೂರಲ್ ಐತಿ, ಸಿಂಗ್ಯುಲರ್ ಮಾಡ್ಬೇಕು. ಯಾವಾಗ ಆಗ್ತೈತಿ? ಇದಕ್ಕೆ ಎಸ್ ವರ್ಬ್ಸ್ ಅಂದರೆ ಕ್ರಿಯಾಪದಗಳಿಗೆ. ಇದು ಲುಕ್ ಅನ್ನೋದು ಕ್ರಿಯಾಪದ. ಎಸ್ ಮತ್ತು ES ಪ್ರತ್ಯಯಗಳು ಹಚ್ಚಿದಾಗ ಇದು ಕ್ರಿಯಾಪದ ಇದ್ದದ್ದು ಸಿಂಗ್ಯುಲರ್ ಆಗ್ತೈತಿ. ಓಕೆ. ಸಿಂಗ್ಯುಲರ್ ಅದು ಬಹುವಚನದಾಗ ಇದ್ದದ್ದನ್ನು ಏಕವಚನದಾಗ ಮಾಡ್ಬೇಕಾದ್ರೆ ನಾವು ES ಪ್ರತ್ಯಯಗಳನ್ನು ಹಚ್ತೀವಿ ಅದಕ್ಕೆ ಕ್ರಿಯಾಪದಗಳಿಗೆ. ಬಟ್ ನೌನುಗಳಿಗೆ ಇದ್ರ ರಿವರ್ಸ್ ಇರ್ತೈತಿ. ನಾವು ಯಾವೆಲ್ಲವೂ ನೌನುಗಳದ್ದು ಬದಲೇ ಓದಿರ್ತೀವಿ ಅಂದ್ರೆ ನಾಮಪದಗಳ ಬದಲೇ ES ಹಚ್ಚಿದಾಗ ಸಿಂಗ್ಯುಲರ್ ಇದ್ದದ್ದು ಬಹುವಚನ ಆಗ್ತೈತಿ. ಬಟ್ ಕ್ರಿಯಾಪದದಾಗ ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಫಾರ್ಮುಲಾ ಆಗ್ತೈತಿ. ಅದಕ್ಕಾಗಿ ಇದು ಸಿಂಗ್ಯುಲರ್ ಆಗಿತ್ತಂದರೆ ವರ್ಬ್ ಬಿ ಸಿಂಗ್ಯುಲರ್ದಾಗ ಇರಬೇಕು. ಅದರ ಸಂಬಂಧ ಇಲ್ಲಿ ಎಸ್ ಪ್ರತ್ಯಯ ಹತ್ತಬೇಕು. ಆನ್ಸರ್ ಏನಾಗ್ತೈತಿ? ತಪ್ಪಿದ್ದದ್ದು ಲುಕ್ದಾಗ ತಪ್ಪೈತಿ. ಅಲ್ಲೇನಾಗಬೇಕು? ಲುಕ್ಸ್ ಅಂತ ಆಗಬೇಕು.
ಲುಕ್ಸ್ ಆದಾಗ ಅದು ಏಕವಚನದಾಗ ಆಗ್ತೈತಿ. ಏಕವಚನ ಇದು ಭಾಳ ಇಂಪಾರ್ಟೆಂಟ್ ಐತಿ. ಫಾರ್ಮೇಟ ಇದು ರೂಲ್ಸ್ ಭಾಳ ಇಂಪಾರ್ಟೆಂಟ್ ಐತಿ. ಯಾವಾಗಲೂ ಇದ್ರ ಮೇಲೆ ಈಜಿ ಐತಿ, ಅದು ಭಾಳ ಏನು ಟಫ್ ಇಲ್ಲ. ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತೈತಿ. ನಾಮಪದ ಯಾವ್ದು, ವರ್ಬ್ ಕ್ರಿಯಾಪದ ಯಾವ್ದು ಅಷ್ಟು ಗೊತ್ತಾದ್ರೆ ನೀವು ಆರಾಮಾಗಿ ಟ್ಯಾಕಲ್ ಮಾಡ್ಬೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಾಗ ಅಷ್ಟೇ ಯೂಸ್ ಆಗ್ತೈತೆ ಅದು ಹೆಚ್ಚಾಗಿ. ಓಕೆ, ರೆಸೀಡ್ ಅಂದ್ರೆ ಏನು, ಹಿಮ್ಮೆಟ್ಟು ಅನ್ನಂಗೆ ಅರ್ಥ. ಹಿಮ್ಮೆಟ್ಟು. ಅಡ್ವಾನ್ಸ್ ಅಂದ್ರೆ ಮುನ್ನಡೆ ಅನ್ನಂಗೆ ಅರ್ಥ. ಇಲ್ಲೇ ಗೊತ್ತಾಗ್ತದೆ ನಮಗೆ. ಆ್ಯಂಟೋನಿಮ್ ಕೇಳೋಣ. ರೆಸೀಡ್ ಅಂದ್ರೆ ಹಿಂದೆ ಹೋಗೋದು, ಹಿಂದೆ ಮೆಟ್ಟೋದು. ಅಡ್ವಾನ್ಸ್ ಅಂದ್ರೆ ಮುನ್ನಡೆಯೋದು. ಆನ್ಸರ್ ಒಂದೇದಾಗಬೇಕು. ಆರ್ಗ್ಯೂ ಅಂದ್ರೆ ಏನು, ಒಂಥರ ವಾದಿಸೋದು ಅನ್ನೋದು, ವಾದ ಮಾಡೋದು. ಓಕೆ. ರ್ಯಾನ್ಸ್ಯಾಕ್ ಅಂದ್ರೆ ಶೋಧಿಸು ಅಂತಾಗುತ್ತೆ. ಶೋಧಿಸು. ಇರಿಟೇಟ್ ಅಂದರೆ ಕಿರಿಕಿರಿ ಮಾಡೋದು, ಕಿರಿಕಿರಿ. ಓಕೆ, ನೆಕ್ಸ್ಟ್ ನೋಡೋಣ. ಇದನ್ನು ಓದಬೇಕು. ಇಲ್ಲಿ ಗ್ಯಾದರ್ ಅಂತ ಇಲ್ಲಿ ಕೊಟ್ಟಾನೆ, ಅದರದ್ದು ಆ್ಯಂಟೋನಿಮ್ ಹೇಳಬೇಕು. ಗ್ಯಾದರ್ ಅಂದ್ರೆ ಏನು, ಕೂಡಿಸೋದು, ಒಟ್ಟು ಕೂಡಿಸೋದು. ಒಟ್ಟುಗೂಡಿಸು ಅನ್ನಂಗೆ ಅರ್ಥ. ಭಾಳಷ್ಟು ಇದ್ದದನ್ನು ಕೂಡಿಸಿ ಒಂದು ಜಾಗದಾಗ ಇಡೋದು. ಅದಕ್ಕೆ ಕ್ಯಾನ್ ಯು ಗ್ಯಾದರ್ ದ UNO ಕಾರ್ಡ್ಸ್ ಆನ್ ದ ಟೇಬಲ್ನಾಗ ಎತ್ಸಿಕತ್ತ ಬಿದ್ದು ಕಾರ್ಡನ್ನು ನೀವು ಕೂಡಿ ಒಂದು ಕಡೆ ಕಟ್ ಹಾಕ್ತೀನ ಅಂತ ಕೇಳ್ತಾನೆ ಅಷ್ಟೇ. UNO ಕಾರ್ಡ್ಸ್ ಅದಾವು, ಒಂದು ಟೇಬಲ್ದಾಗಿದ್ದು ಗ್ಯಾದರ್ ಮಾಡು, ಕೂಡಿಸೋದು, ಒಂದು ಕಡೆ ಇಡು ಅಂದಂಗೆ ಅರ್ಥ. ಬಟ್ ಇದ್ರದ್ದು ಅಪೋಸಿಟ್ ಏನಾಗ್ತೈತಿ, ಸ್ಪ್ರೆಡ್ ಮಾಡೋದು. ಸ್ಪ್ರೆಡ್ ಆನ್ಸರ ಸ್ಪ್ರೆಡ್ ಆಗುತ್ತೆ. ಒಂದೇದ್ರಾಗ ಕೊಟ್ಟಾನೆ. ಲಿಫ್ಟ್ ಅಂದರೆ ಎತ್ತೋದು, ಮ್ಯಾಲೆ ಎತ್ತೋದು. ಕಲೆಕ್ಟ್ ಅಂದ್ರೆ ಸೇಮ್ ಗ್ಯಾದರ್ಗೆ ಸೇಮ್ ಆಗ್ತೈತಿ. ಅದು ಗ್ಯಾದರ ಮತ್ತು ಕಲೆಕ್ಟ್ ಒಂದು ಸೇಮ್ ಆಗ್ತೈತಿ. ಪ್ಲೇಸ್ ಅಂದ್ರೆ ಸ್ಥಳ ಅಂತ ಗೊತ್ತೈತಿ ನಿಮ್ಗೆ. ಓಕೆ, ಈಗ 6ನೇ ಕ್ವೆಶ್ಚನ್ ನೋಡ್ರಿ. ದ ಹಸ್ಬೆಂಡ್ ಪ್ರಾಮಿಸ್ಡ್ ದ ಅರ್ತ್ ಟು ಹಿಸ್ ವೈಫ್ ಅಂತ. ಟು ಹಿಸ್ ವೈಫ್ ಇಡಿಯಮ್ ಐತಿ. ಅದು ಇಡಿಯಮ್ ಐತಿ ಕೇಳಲ್ಲ. ಪ್ರಾಮಿಸ್ಡ್ ದ ಅರ್ತ್ ಅಂದ್ರೆ ಅರ್ತನ್ನು ಪ್ರಾಮಿಸ್ ಮಾಡ್ತಾನೆ. ನಾನು ನಿನಗೆ ಇಡೀ ಭೂಮಿನ ತಂದು ಕೊಡ್ತೀನಿ, ಇಡೀ ಚಂದ್ರಮನ ತಂದು ಕೊಡ್ತೀನಿ. ಈ ಲವರ್ಸ್ಗಳು ಹೇಳ್ತಾರಲ್ಲ, ನಿನಗೋಸ್ಕರ ನಾನು ಇಡೀ ಚಂದ್ರಮನ ತಂದು ಕೊಡ್ತೀನಿ ಅಂತ. ಅದು ಯಾವತ್ತೂ ಸಾಧ್ಯ ಆಗಂಗಿಲ್ಲ. ಅಂದರೆ ಯಾವತ್ತೂ ನಾವು ಅದನ್ನು ಯಾವತ್ತೂ ತಂದು ಕೊಡೋಕ್ಕಾಗಿ ಸಾಧ್ಯನೇ ಇಲ್ಲ. ಅಂದರೆ ಇಂಪಾಸಿಬಲ್ ಟಾಸ್ಕ್ಗಳನ್ನ ಹೇಳ್ತಿರ್ತಾರೆ. ಅದಕ್ಕೇನಂತಾರೋ ಪ್ರಾಮಿಸ್ ಮಾಡೋದು. ಪ್ರಾಮಿಸ್ಡ್ ಏನೋ ಇಂಪಾಸಿಬಲ್ ಥಿಂಗ್, ಇದು ಆನ್ಸರ್ ಆಗುತ್ತೆ. ಪ್ರಾಮಿಸ್ಡ್ ಏನೋ ಎಕ್ಸ್ಪೆನ್ಸಿವ್ ಥಿಂಗ್. ಎಕ್ಸ್ಪೆನ್ಸಿವ್ ಅಂತಂದ್ರೆ ಭಾಳಷ್ಟು ಕಾಸ್ಟ್ಲಿ ಇದ್ದದ್ದು. ಪ್ರಾಮಿಸ್ಡ್ ಲ್ಯಾಂಡ್, ಭೂಮಿ, ಒಂದು ಜಾಗವನ್ನು ಕೊಡೋಕೆ ಪ್ರಾಮಿಸ್ ಮಾಡಿದಾನಂತೂ. ಪ್ರಾಮಿಸ್ಡ್ ನೆಕ್ಲೆಸ, ಇವು ಯಾವೂ ಆಗಂಗಿಲ್ಲ. ಅದಕ್ಕಾಗಿ ಇದು ಇಂಪಾಸಿಬಲ್ ಥಿಂಗ್ ಇರ್ತೈತಿ. ಅರ್ಥನ ತಂದು ಕೊಡೋದು ಇಂಪಾಸಿಬಲ್ ಥಿಂಗ್. ಅದಕ್ಕಾಗಿ ಆನ್ಸರ್ ಏನಾಗ್ತೈತಿ, ದ ಪ್ರಾಮಿಸ್ಡ್ ಏನೋ ಇಂಪಾಸಿಬಲ್ ಥಿಂಗ್, ಒಂದೇದು ಆನ್ಸರ್. ಪ್ರೊಫಿಷಿಯಂಟ್ ಅಂತ. ಪ್ರೊಫಿಷಿಯಂಟ್ ಅಂದ್ರೆ ಪ್ರವೀಣ ಅಂದ್ರೆ ಭಾಳಷ್ಟು ಇದನ್ನು ಸ್ಕಿಲ್ ಇದ್ದವು ಪ್ರವೀಣ ಅಂತ ಕರೀತಾರೆ. ಕಂಡೆನ್ಸ್ಡ್ ಅಂದ್ರೆ ಗಣೀಕರಣವಾದದ್ದು ಅಥವಾ ಮಂದಕರ ಆಗ್ತದೆ. ಏನಂತಾರೆ ಅದಕ್ಕೆ, ಮಂದಗೊಳಿಸಿದ. ಅಂದ್ರೆ ಕುಂದು ಹೋಗಿದ್ದು, ಮಂದಗೊಳಿಸಿದ. ಓಕೆ. ಇನ್ಅಡಿಕ್ವೇಟ್ ಅಂದ್ರೆ ಸಾಕಷ್ಟು. ಅಡಿಕ್ವೇಟ್ ಅಂದ್ರೆ ಸಾಕಷ್ಟು. ಇನ್ಅಡಿಕ್ವೇಟ್ ಅಂದ್ರೆ ಕಡಿಮೆ ಇರ್ಬೋದು, ಕಡಿಮೆ ಬಿದ್ದದ್ದು. ಅಂದರೆ ಅಸಮರ್ಪಕನೂ ಆಗುತ್ತೆ. ಅಸಮರ್ಪಕ. ವಲ್ಗಾರ್ ಅಂತಂದ್ರೆ ಅಸಭ್ಯ ಅಂದಂಗೆ ಅರ್ಥ ಐತಿ. ಅಸಭ್ಯ. ಸ್ಕಿಲ್ಫುಲ್ ಆನ್ಸರ್ ಸ್ಕಿಲ್ಫುಲ್ ಆಗುತ್ತೆ. ಯಾಕಂದರೆ ಪ್ರವೀಣ ಅಂದರೆ ಸ್ಕಿಲ್ಫುಲ್ ಅನ್ನಂಗೆ ಅರ್ಥ. ಅಂದರೆ ಭಾಳಷ್ಟು ಹಂಗೆ ನಾಲೆಜ್ ಐತೆ ಅನ್ನಂಗೆ ಅರ್ಥ. ಓಕೆ, ಅದ್ರ ಸಿನೋನಿಮ್ ಕೇಳ್ಯಾನಲ್ಲ ಮತ್ತು. ಓಕೆ, ಸಿನೋನಿಮನ್ನ ಕೇಳ್ಯಾನ. ಇಲ್ಲೇನು ಕೇಳ್ಯಾನ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಹೇಳ್ಯಾನ. ಮ್ಯಾರೇಜ್, ಬ್ರೇಕೇಜ್, ರೆಂಕೇಜ್, ಒಡೆಯೋದ ಅನ್ನಂಗೆ ಅರ್ಥ. ಒಡೆಯುವ. ಡ್ರೈನೇಜ್ ಅಂದರೆ ಚರಂಡಿ. ಮ್ಯಾರೇಜ್ ಅಂದರೆ ಎಲ್ಲರಿಗೂ ಗೊತ್ತೈತಿ. ಮ್ಯಾರೇಜ್ ಸ್ಪೆಲ್ಲಿಂಗ ತಪ್ಪೈತಿ. ಮ್ಯಾರೇಜ್ ಸ್ಪೆಲ್ಲಿಂಗ ಎ ಬರ್ತೈತಿ. ಇಲ್ಲಿ RIAGE ಬರ್ತೈತಿ. ಎ ಒಂದು ಮಿಸ್ ಮಾಡ್ಯಾನ. ಓಕೆ. ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ಗಾಡ್ ಈಸ್ ಡ್ಯಾಶ್ ಅಂತ ಹೇಳ್ಯಾನ. ಗಾಡ್ ಈಸ್ ಡ್ಯಾಶ್ ಏನು, ಪೆಸಿಪಿಸ್ಟ್ ಅಂದರೆ ಶಾಂತ ಪ್ರಿಯ ಅನ್ನೋದು ಅರ್ಥ. ಪೆಸಿಪಿಸ್ಟ್ ಅಂದರೆ ಶಾಂತ ಪ್ರಿಯ. ಗಾಡ್ ಶಾಂತ ಪ್ರಿಯ ಅದನಂತ ಕರೀತಾರೆ. ಆಪ್ಟಿಮಿಸ್ಟ್ ಅಂದ್ರೆ ಆಶಾಜನಕ ಅಂದಂಗೆ, ಆಶಾವಾದಿ ಅನ್ನಂಗೆ ಅರ್ಥ. ಆಶಾವಾದಿ ಅಂದ್ರೆ ಒಳ್ಳೆಯದನ್ನು ಬಯಸ್ತಿರ್ತಾನೆ ಅಂಥವ್ರಿಗೆ ಏನಂತಾರೆ, ಆಪ್ಟಿಮಿಸ್ಟ್ ಅಂತ ಕರೀತಾರೆ. ಓಮ್ನಿ
ಓಮ್ನಿ ಎಲ್ಲಿ ಬರುತ್ತಲ್ಲ, ಇಲ್ಲಿ ಓಮ್ನಿ ಐತಿ, ಇಲ್ಲಿ ಓಮ್ನಿ ಐತಿ. ಓಮ್ನಿ ಅಂದ್ರೆ ಏನು? ಎಲ್ಲ ಅಂದಂಗೆ ಅರ್ಥ. ಇದನ್ನು ನೆನ್ಪಿಟ್ಕೊಳ್ರಿ, ಇದು ಕೋಡ್ ವರ್ಡ್ ಇದು. ಓಮ್ನಿ ಅಂದರೆ ಎಲ್ಲ, ಎಲ್ಲ ಅಂದಂಗೆ. ಓಮ್ನಿ ಪ್ರೆಸೆಂಟ್ ಅಂದರೆ ಎಲ್ಲ ಕಡೆ, ಎಲ್ಲ ಕಡೆ, ಎಲ್ಲ ಕಡೆ ಇರುವಂಥ. ಗಾಡ್ ಏನು ಮಾಡ್ತಾನೆ? ಒಂದು ನಂಬಿಕೆ ಐತಿ, ಇಡೀ ಗಾಡ ದೇವರ ಎಲ್ಲ ಕಡೆ ಅದಾನು. ಅದಕ್ಕಾಗಿ ಓಮ್ನಿ ಪ್ರೆಸೆಂಟ್ ತುಂಬಬೇಕು ನಾವಿಲ್ಲಿ. ಓಮ್ನಿ ಪ್ರೆಸೆಂಟ್. ಓಕೆ. ಓಮ್ನಿ ವರಸ. ವರಸ್ ಅಂತಂದ್ರೆ ತಿನ್ನುವಂಥವು, ತಿನ್ಬೋದಂತ. ಎಲ್ಲನೂ ತಿಂತಾವೆ. ಏನು ಸಸ್ಯಾಹಾರಿನೂ ಆಗಲಿ ಮಾಂಸಾಹಾರಿನೂ ಆಗಲಿ. ಅಂದರೆ ಮಾಂಸಾಹಾರಿ, ಸಸ್ಯಾಹಾರಿ, ಮಿಶ್ರಾಹಾರಿ. ಇದಕ್ಕೆ ಓಮ್ನಿ ವರಸ್ ಅಂದ್ರೆ ಮಿಶ್ರಹಾರಿ, ಮಿಶ್ರಹಾರಿ ಅಂತ ಕರೀತಾರೆ. ಎಲ್ಲನೂ ತಿನ್ನುವಂಥವು ಪ್ರಾಣಿಗಳಿಗೆ ಏನಂತಾರೆ? ಓಮ್ನಿವರಸ್ ಅಂತ ಕರೀತಾರೆ, ಓಮ್ನಿವರಸ್. ಓಕೆ. ಹೆಡಿಸ್ ಈಸ್ ದ ಗಾಡ್ ಆಫ್ ಅಂಡರ್ ವರ್ಲ್ಡ್ ಆ್ಯಂಡ್ ವೆಲ್ತ್ ಇನ್ ಅ ಗ್ರೀಕ್ ಮೈಥಾಲಜಿ. ವೆಲ್ತ್ ಅಂದ್ರೆ ಇದನ್ನು ಶ್ರೀಮಂತಿಕೆ ಅಂದಂಗೆ. ವೆಲ್ತ್ ಅಂದರೆ ಶ್ರೀಮಂತಿಕೆ. ಸಿನೋನಿಮ್ ಕೇಳೋಣ. ರಿಚಸ್ ಆಗುತ್ತೆ. ರಿಚಸ್ ಅಂದ್ರೆ ರಿಚ್ ಅಂದ್ರೆ ಶ್ರೀಮಂತ. ರಿಚಸ್ ಅಂದರೆ ಸ್ಟೆರಿಲಿಟಿ. ಸ್ಟೆರಿಲಿಟಿ ಅಂದರೆ ಬಂಜರತನ. ಅಂದ್ರೆ ಅಲ್ಲೇನೂ ನೀರಿಲ್ಲ, ಭೂಮಿ ಒಳಗೆ ನೀರಿಲ್ಲ, ಬಂಜರತನ, ಬಂಜರು ಭೂಮಿ ಅಂತ ಕರಿತೀವಲ್ಲ, ಬಂಜರತನ ಆಗ್ತೈತಿ. ಹೆಣ್ಮಕ್ಳ ಗರ್ಭವತಿ ಆಗಂಗೆ, ಹೆಣ್ಮಕ್ಳ ಗರ್ಭ ಹಿಡಿಯಂಗಿಲ್ಲ, ಅದಕ್ಕೂ ಸ್ಟೆರಿಲಿಟಿ ಯೂಸ್ ಮಾಡ್ತಾರೆ. ಡೆಟ್ಸ್ ಅಂದ್ರೆ ಸಾಲಗಳನ್ನು. ಡೆಟ್ ಅಂದ್ರೆ ಸಾಲಗಳನ್ನು ಆಗ್ತೈತಿ. ಡೆಟ್ಸ್ ಅಂತ ಐತಿಲ್ಲ, ಎಸ್ ಬಂದೈತಿ. ಡೆಟ್ ಅಂದ್ರೆ ಸಾಲ, ಡೆಟ್ಸ್ ಅಂದ್ರೆ ಸಾಲಗಳನ್ನು. ಇದು ನೌನ್ ಐತಿ. ಇಲ್ಲಿ ಎಸ್ ಹಚ್ಚಿದಾಗ ಬಹುವಚನ ಆಗ್ತೈತಿ. ಶೇಡ್ಸ್ ಅಂದರೆ ಛಾಯೆಗಳು. ಓಕೆ. ಈಗ ನೆಕ್ಸ್ಟ್ ನೋಡೋಣ. 11ನೇ ಕ್ವೆಶನ್ ನೋಡ್ರಿ. ಇಲ್ಲೇನೇನು? ಈಗರ್ಲಿ ವೇಟಿಂಗ್ ಆಫ್ ದ ಕ್ವಿಕ್ ಅಂತ ಹೇಳ. ಇಲ್ಲಿ ಈಗರ್ಲಿ ವೇಟಿಂಗ್ ಆಫ್ ದ ಕ್ವಿಕ್. ವೇಟಿಂಗ್ ಅಂತ ಬಂದೈತಿಲ್ಲ, ನಮ್ಗೆ ಒಂದು ಡ್ಯೂರೇಷನ್ ಬಗ್ಗೆ ಹೇಳೈತಿ. ವೇಟಿಂಗ್ ಅಂದ್ರೆ ಕಾಯಕತ್ತಾರ, ಡ್ಯೂರೇಷನ್ ಐತಿ. ಡ್ಯೂರೇಷನ್ ಅಂದ್ರೆ ಸಮಯ, ಒಂದು ಜಾಗದಾಗ ಒಂದು ಸಮಯ ನಡೆಯಾಕತೈತಿ, ಸಮಯ ಹೊಂಟೈತಿ. ಅಂದ್ರೆ ಯಾವಾಗಲೂ ಸಮಯ ಹೊಂಟಿತ್ತಂದ್ರೆ ಪಾರ್ ಅಥವಾ ಸಿನ್ಸ್ ಅಂತ ಯೂಸ್ ಮಾಡಬೇಕು. ಸಿನ್ಸ್ ಇತ್ತಂದ್ರೆ, ಸಿನ್ಸ್ ಯಾವಾಗ ಯೂಸ್ ಮಾಡಬೇಕು? ಪಾಯಿಂಟ್ ಆಫ್ ಟೈಮ್, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಯೂಸ್ ಮಾಡಿರ್ತಾರೆ. ಸಿನ್ಸ್ 1990, ಸಿನ್ಸ್ 1956, ಅವಾಗ ಏನಾಗ್ತೈತಿ? ಸಿನ್ಸ್ ಯೂಸ್ ಮಾಡ್ತೀವಿ. ಪಾರ್ ಯಾವಾಗ ಮಾಡ್ತೀವಿ? ಎಷ್ಟು ದಿವಸ, ಎಷ್ಟು ಟೈಮ್ ತನಕ. ಫಾರ್ 2 hours, ಫಾರ್ 3 hours. ಅವಾಗ ಏನು ಮಾಡ್ತೀವಿ? ಯಾವಾಗ ಸ್ಟಾರ್ಟ್ ಆಗೈತೆ ಅಂತ ಗೊತ್ತಿರೋಂಗಿಲ್ಲ, ಅವಾಗ ನಾವು ಪಾರ್ ಅಂತ ಯೂಸ್ ಮಾಡ್ತೀವಿ. ಯಾವಾಗ ಸ್ಟಾರ್ಟ್ ಆಗಿದ್ದು ಪಾಯಿಂಟ್ ಏನು ಗೊತ್ತಿರೋದಿಲ್ಲ, ಅದಕ್ಕೆ ಸಿನ್ಸ್ ಅಂತ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಭಾಳ ಪ್ರಾಬ್ಲಮ್ ಬರ್ತಾವೆ. ಪಾರ್ ಅಂದರೆ ಯಾವಾಗ ಯೂಸ್ ಮಾಡ್ತೀವಿ, ಸಿನ್ಸ್ ಅಂದರೆ ಯಾವಾಗ ಯೂಸ್ ಮಾಡ್ತೀವಿ, ಇದನ್ನಷ್ಟು ನೆನ್ಪಿಟ್ಕೊಳ್ರಿ. ಇದು ಪಾಯಿಂಟ್ ಆಫ್ ಟೈಮ್ ಅಂತ ಕರೀತಾರೆ. ಪಾಯಿಂಟ್ ಆಫ್ ಟೈಮ್. ಇದು ಡ್ಯೂರೇಷನ್ ಆಫ್ ಟೈಮ್. ಇದು ಡ್ಯೂರೇಷನ್ ಆಫ್ ಟೈಮ್ ಅಂತ ಅವಾಗ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಭಾಳ ಯಾರು ಕೇಳ್ತಾನೆ. ಗ್ರಾಮರ್ ಮೇಲಿಂದ ಇದೆ, 2ನೇ ಕ್ವೆಶನ್ ಇದು. ಇಲ್ಲಿ ದ ಎಂಥೂಸಿಯಾಸ್ಟಿಕ್ ರೀಡರ್ಸ್ ಆರ್ ಈಗರ್ಲಿ ವೇಟಿಂಗ್. ರೀಡರ್ಸ್ ಅಂದ್ರೆ ಓದುವಂಥವ್ರು, ಭಾಳಷ್ಟು ವೇಟ್ ಮಾಡಕತ್ತಾರು. ಆಕೆ ಯಾರ ಸಂಬಂಧ? ಈಗರ್ಲಿ ವೇಟಿಂಗ್ ಆಫ್ ದ ಕ್ವಿಕ್ ಕಂಪ್ಲೀಷನ್ ಆಫ್ ಹರ್ ಫೋರ್ತ್ ಕಮಿಂಗ್ ನಾವೆಲ್ ಅಂತ. ಒಬ್ಬಕ್ಕಿದ್ದ ನಾವೆಲ್ ಮುಂದೆ ಬರೋದೈತಿ. ಅಂದ್ರೆ ಸೀರೀಸ್ ಐತೆ, ಅದು ಒಂದು ಒಂದು ಬರಾಕತ್ತಾವೆ. ಅದನ್ನು ಓದಿದ ನಂತರ ಇನ್ನೊಂದು ಓದಬೇಕು. ಈಗ ಯಾರು ಸೀರೀಸ್ ನೋಡ್ತಾರೆ, ಗೇಮ್ ಆಫ್ ಥ್ರೋನ್ಸ್ ಅಂಥವು ಇರ್ತಾವಲ್ಲ ಸೀರೀಸ್, ಒಂದು ಎಪಿಸೋಡ್ ಆದಮೇಲೆ ಇನ್ನೊಂದು ಎಪಿಸೋಡ್ ನೋಡ್ಬೇಕು. ಅಂಥದಕ್ಕೆ ಗೇಮ್ ಆಫ್ ಥ್ರೋನ್ಸದು ಬುಕ್ ಮೇಲಿಂದ, ನಾವೆಲ್ ಮೇಲಿಂದ ಗೇಮ್ ಆಫ್ ಥ್ರೋನ್ಸನ್ನು ಅವರು ಸೀರೀಸ್ ಮಾಡ್ಯಾರ. ಹಂಗೆ ಅವು ಬುಕ್ಗಳು ಸಪ್ರೇಟ್ ಅದಾವೆ. ಒಂದು ಬುಕ್ ಓದಂತಲೇ ಇನ್ನೊಂದು ಬುಕ್ಕನ್ನು ಓದ್ಬೇಕು ಅನಿಸ್ತಿರ್ತೈತಿ. ಆ ಥರ ಮುಂದಿನ ಭಾಗನ ಓದ್ಬೇಕು ಅನಿಸ್ತೈತಿ. ಆ ಮುಂದಿನ ಭಾಗನ ಕಾಯ್ತಿರ್ತಾರೆ, ಮುಂದಿನ ಭಾಗ ಯಾವಾಗ ಬರ್ತೈತಿ ಅಂತ ಕಾಯ್ತಿರ್ತಾರೆ. ಆ ಕಾಯೋದಕ್ಕನ ಟೈಮ್ ಆಫ್ ಡ್ಯೂರೇಷನ್. ಅದು ಕಾಯೋ ಸಮಯ ಏನಿರ್ತದೆ, ಟೈಮ್ ಆಫ್ ಡ್ಯೂರೇಷನ್. ಇಲ್ಲಿ ಆಫ್ ಯೂಸ್ ಆಗೋಂಗಿಲ್ಲ, ಅದಕ್ಕಾಗಿ ನಾವು ಪಾರ್ ಯೂಸ್ ಆಗಬೇಕು. ಪಾರ್ ಅಂತ ಬರಬೇಕು. ಆನ್ಸರ್ ಏನಾಗ್ತೈತಿ? ಈಗರ್ಲಿ ವೇಟಿಂಗ್ ಫಾರ್ ದ ಕ್ವಿಕ್ ಅಂತ ಬರ್ತೈತಿ. ಓಕೆ. 12ನೇ ನೋಡೋಣ. ಹಿ ಹ್ಯಾಡ್ ಇನಫ್ ಟೈಮ್ ಟು ಫಿನಿಶ್ ದ ಟಾಸ್ಕ್ ಅಂತ. ಭಾಳಷ್ಟು ಟೈಮ್ ಐತೆ ಅವಾಗ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡೋಕೆ, ಇನ್ನೂ ಭಾಳಷ್ಟು ಟೈಮ್ ಐತಿ ಅನ್ನೋಂಗೆ ಅರ್ಥ. ಸಿನೋನಿಮ್ ಕೇಳೋಣ. ಇನಫ್ ಸಾಕಷ್ಟು ಅನ್ನಂಗೆ ಅರ್ಥ. ಸಾಕಷ್ಟು. ಓಕೆ. ಸಾಕಷ್ಟು ಸಫಿಷಿಯೆಂಟ್ ಆಗುತ್ತೆ. ಸಫಿಷಿಯೆಂಟ್ ಅಂದ್ರೆ ಭಾಳಷ್ಟು, ಬೇಕಾದಷ್ಟು ಐತಿ ಟೈಮ್ ಅನ್ನೋಕೆ. ಇನ್ಸಫಿಷಿಯೆಂಟ್ ಅಂದ್ರೆ ಇದ್ರದ್ದು ಅಪೋಸಿಟ್ ಆಗುತ್ತೆ. ಸಫಿಷಿಯೆಂಟ್ ಅಪೋಸಿಟ್ ಇನ್ಎಫಿಷಿಯೆಂಟ್ ಆಗುತ್ತೆ. ಮ್ಯಾಸಿವ್ ಅಂದ್ರೆ ಬೃಹತ್ ಅನ್ನಂಗೆ ಅರ್ಥ. ಬೃಹತ್ ಅಥವಾ ದೊಡ್ಡದಾದ. ಓಕೆ.
ಪರ್ಪೆಚುವಲ್ ಅಂದರೆ ಏನಾಗುತ್ತೆ, ಸಾರ್ವಕಾಲಿಕ ಅಂತ ಕರೀತಾರೆ, ಯಾವಾಗಲೂ ಇರುವಂಥದ್ದು ಸಾರ್ವಕಾಲಿಕ. ಓಕೆ, ಈಗ ನೆಕ್ಸ್ಟ್ 13ನೇ ಕ್ವೆಶನ್ ನೋಡ್ರಿ. ಇಲ್ಲಿ ಶಿ ವಾಂಟ್ಸ್ ಟು ರೀಚ್ ದ ಟಾರ್ಗೆಟ್ ಬೈ ಹುಕ್ ಆರ್ ಬೈ ಕ್ರುಕ್. ನೀ ಎಂಥದ್ದು ಏನೇ ಮಾಡು ಅದಕ್ಕೆ ಕೆಲಸ ಆಗಲೇಬೇಕಂದಂಗೆ ಅರ್ಥ. ಈ ಬೇಕಾದಂಥದ್ದು ಮಾಡು, ಬೈ ಹುಕ್ ಆರ್ ಬೈ ಕ್ರುಕ್ ಅಂದರೆ ಡೂ ಆರ್ ಡೈ ಅಂತಂದಂಗೆ ಮೀನ್ಸ್ ಡೂ ಆರ್ ಡೈ. ಏನೇ ಮಾಡ್ರು ನೀವು ಸಾಯಲಿ ಬೆಳಲಿ ಉಳಿಲಿ ಅಂದರೆ ಆ ಕೆಲಸ ಮುಗಿಬೇಕಂದಂಗೆ ಅರ್ಥ. ಇಲ್ಲೇನು ಹೇಳ್ತಾ ನಾನು, ಇದು ಇಡಿಯಮ್ ಐತಿ, ಬೈ ಹುಕ್ ಆರ್ ಬೈ ಕ್ರುಕ್. ಶಿ ವಾಂಟ್ಸ್ ಟು ರೀಚ್ ಟಾರ್ಗೆಟನ್ನು ರೀಚ್ ಆಗ್ಬೇಕಾಗಿ ಬೈ ಹುಕ್ ಆರ್ ಬೈ ಕ್ರುಕ್. ಎಂಥ ಅಡಚಣೆಗಳು ಬಂದರೂ ಭೀ ಅದನ್ನು ರೀಚ್ ಆಗ್ಬೇಕಂದಂಗೆ ಅರ್ಥ. ಬೈ ಒನ್ ಆರ್ ಅದರ್ ಮೀನ್ಸ್ ಯಾವುದೇ ಕಾರಣಕ್ಕೂ ಅನ್ನಂಗೆ ಅರ್ಥ. ವಿತ್ ಆಲ್ ಒನ್ಸ್ ಹರ್ ಬಿಲಾಂಗಿಂಗ್ಸ್ ಅಂತ. ವಿತ್ ಆಲ್ ಹರ್ ಬಿಲಾಂಗಿಂಗ್ಸ್ ಅಂದರೆ ಆಕೆ ಜೊತೆ ಏನೇನು ಸಾಮಾನು ಇರ್ತಾವೆ ಅವೆಲ್ಲ ತೊಗೊಂಡು ಅನ್ನಂಗೆ ಅರ್ಥ. ವಿತೌಟ್ ಡೆಸಿಪ್ಷನ್ ಅಂದರೆ ವಂಚನೆ ಅನ್ನಂಗೆ ಅರ್ಥ. ವಂಚನೆ ವೆರಿ ರ್ಯಾಪಿಡ್ಲಿ ಅಂದರೆ ಭಾಳ ಫಾಸ್ಟ್ ಅಂತ ಆಗುತ್ತೆ. ಓಕೆ, ವಂಚನೆ ಇದಕ್ಕೆ ಸಂಬಂಧ ಬರೋಂಗಿಲ್ಲ, ವಂಚನೆಗೆ ಅದಕ್ಕೆ ಸಂಬಂಧ ಟಾರ್ಗೆಟ್ ರೀಚ್ ಮಾಡೋಕ್ಕೆ ವಂಚನೆ ಮಾಡಿ ಹೋಗ್ತಾರೆ, ಹಾಗಿಲ್ಲ, ಅದಕ್ಕೆ ಸಂಬಂಧ ಬರೋಂಗಿಲ್ಲ. ಅದಕ್ಕಾಗಿ ಬೈ ಒನ್ ಆರ್ ಅದರ್ ಮೀನ್ಸ್ ಯಾವುದೇ ಕಾರಣಕ್ಕೂ ಅನ್ನಂಗೆ ಅರ್ಥ. ಅದರ್ ಮೀನ್ಸ್ ಯಾವುದೇ ಹೆಂಗಾರ ಮಾಡಿ ಆ ಟಾರ್ಗೆಟನ್ನು ರೀಚ್ ಆಗಬೇಕು. ಆನ್ಸರ್ ಏನಾಗ್ತೈತಿ, ಒಂದೇದಾಗ್ತೈತಿ. ವಿತ್ ಬಿಲಾಂಗ್ಸ್ ಅಂದ್ರೆ ಆಕೆ ಜೊತೆ ಇದ್ದಂಥ ಸಾಮಾನುಗಳು ಅಂತ ಸಂಬಂಧ ಬರ್ತೈತಿ, ಅದಕ್ಕೆ ಸಂಬಂಧ ಬರೋಂಗಿಲ್ಲ. ಟಾರ್ಗೆಟ್ ರೀಚ್ ಆಗಬೇಕಲ್ಲ, ಅದಕ್ಕಾಗಿ ಒಂದೇದು ಆನ್ಸರ್ ಆಗುತ್ತೆ. ಈಗ 14ನೇ ಕ್ವೆಶನ್ ನೋಡಿರಿ. ಹ್ಯಾವ್ ಬೀನ್ ರೈಸನ್ ಅಂತ. ಇಲ್ಲಿ ಇವು ಇಷ್ಟು ನೋಡ್ರೂ ಗೊತ್ತಾಗುತ್ತೆ. ಇಲ್ಲಿ ಹ್ಯಾವ್ ಕೊಟ್ಟಾನ, ಬೀನ್ ಕೊಟ್ಟಾನ. ಬೀನ್ ಮುಂದೆ ಯಾವಾಗಲೂ ING ಫಾರ್ಮ ಬರ್ತೈತಿ. ಬೀನ್ ಮುಂದೆ ಯಾವಾಗಲೂ ವರ್ಬ್ ಜೊತೆ V1 ಪ್ಲಸ್ ING ಯೂಸ್ ಆಗಬೇಕು. ಅದಕ್ಕಾಗಿ ನಾವು ಇಲ್ಲಿ 3ನೇದು ಆನ್ಸರ್ ಹ್ಯಾವ್ ಬೀನ್ ರೈಸಿಂಗ್ ಆಗುತ್ತೆ. ಸೀ ಲೆವೆಲ್ಸ್ ಹ್ಯಾವ್ ಬೀನ್ ರೈಸಿಂಗ್ ಆಲ್ ಅರೌಂಡ್ ದ ವರ್ಲ್ಡ್, ಥ್ರೆಟನಿಂಗ್ ನ್ಯಾಚುರಲ್ ಕ್ಲೈಮೆಟೀಸ್ ಲೈಕ್ ಸುನಾಮೀಸ್, ಫ್ಲಡ್ಸ್ etc. ರೈಸಿಂಗ್ ಆಗ್ತೈತಿ ಅಂದ್ರೆ ಹ್ಯಾವ್ ಬೀನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು 4ನೇ ಕ್ವೆಶನ್ ನೋಡ್ರಿ. ಇದು 3ನೇದು 4ನೇದು ಕ್ವೆಶನ್ ಇದು ಐ ಥಿಂಕ್. ಇದು ಗ್ರಾಮರ್ ಮೇಲಿನ ಕ್ವೆಶನ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದೇನು ಈಜಿ ಐತಿ. ಬೀನ್ ಬಂತಂದ್ರೆ ING ಫಾರ್ಮ್ ಬರಬೇಕು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಎಂಟೋನಿಮ್ ಕೇಳೋಣ. ಪ್ರೆಜೈಲ್ದು ಎಂಟೋನಿಮ್ ಕೇಳೋಣ. ಪ್ರೆಜೈಲ್ ಅಂದರೆ ಒಂಥರ ಮಿದುವಾದಂಥದ್ದು, ಮಿದುವಾದ ಅಥವಾ ದುರ್ಬಲ ಅನ್ನಂಗೆ ಅರ್ಥ. ಅಂದ್ರೆ ಗಟ್ಟಿಲ್ಲ ಅಂದಂಗೆ, ಬಿದ್ದ ಪಟ್ಟಿಗೆ ಒಡೆದು ಹೋಗ್ತೈತಿ. ಗ್ಲಾಸ್ ಪ್ರೆಜೈಲದ ನೇಚರ್ದಾಗ ಇರ್ತೈತಿ ಗ್ಲಾಸ್. ವಿ ಆಲ್ ಮಸ್ಟ್ ಅಗ್ರಿ ಆನ್ ದ ಫ್ಯಾಕ್ಟ್ ದ್ಯಾಟ್ ಲೈಫ್ ಈಸ್ ಪ್ರೆಜೈಲ್ ಅಂದರೆ ನಾವು ಎಲ್ಲರೂ ಅಗ್ರಿ ಅಂದರೆ ಒಪ್ಕೊಳ್ಬೇಕು. ನಮ್ಮ ಲೈಫ್ ಏನೈತೆ ಇದು ಒಂದು ನೀರು ಮೇಲಿನ ಗೋಳಿದ್ದಂಗೆ ಅಂದರೆ ಯಾವಾಗ ಹೋಗ್ತೈತಿ ಗೊತ್ತಿಲ್ಲ ಅನ್ನಂಗೆ ಅರ್ಥ. ಪ್ರೆಜೈಲ್ ಅಂದ್ರೆ ಅಪೋಸಿಟ್ ಏನಾಗ್ತೈತಿ, ಹೆಲ್ದಿ, ಆರೋಗ್ಯಕರ ಅನ್ನಂಗೆ ಆಗ್ತೈತಿ. ಆರೋಗ್ಯಕರ. ಇನ್ಫರ್ಮ್ ಅಂದ್ರೆ ವೀಕ ಮತ್ತು ಇನ್ಫರ್ಮ್ ಇವೆರಡು ಒಂದಷ್ಟು ಮೀನ್ ಕೊಡ್ತದೆ, ದುರ್ಬಲ ಅಂತ ಆಗ್ತೈತಿ. ವೈಲೆಂಟ್ ಅಂದ್ರೆ ಹಿಂಸಾತ್ಮಕ. ಓಕೆ, ಆನ್ಸರ್ ಏನಾಗ್ತೈತಿ, ಆನ್ಸರ್ ಹೆಲ್ದಿ ಆಗುತ್ತೆ. ಅದರದ್ದು ಅಪೋಸಿಟ್ ಕೇಳೋಣ. ಪ್ರೆಜೈಲ್ದ ಅಪೋಸಿಟ್ ಹೆಲ್ದಿ ಆಗುತ್ತೆ. ಓಕೆ, ಕಾಂಪ್ರಿಹೆನ್ಷನ್ ಬಂತು. ಕಾಂಪ್ರಿಹೆನ್ಷನ್ನ ನೀವು ಪೂರ್ತಿ ರೀಡ್ ಮಾಡಿರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಆನಂತರ ನಾವು ಆನ್ಸರ್ ಮಾಡೋಣ. ಓಕೆ, ನಾನೀಗ ರೀಡ್ ಮಾಡ್ತೀನಿ, ಆನಂತರ ಪಾಸ್ ಮಾಡಿ ರೀಡ್ ಮಾಡಿರಿ, ಆನಂತರ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಈಗ ರೀಡ್ ಮಾಡೋಣ. ದೇರ್ ಆರ್ ಓವರ್ 9,000 ಸ್ಪೀಸೀಸ್ ಆಫ್ ಬರ್ಡ್ಸ್ ಆನ್ ದಿಸ್ ಪ್ಲ್ಯಾನೆಟ್, ಡ್ಯಾಶ್ ಆಫ್ ವಿಚ್ ಓವರ್ 1360 ಅಂದರೆ 1360 ಆರ್ ಅರೌಂಡ್ ಇನ್ ಇಂಡಿಯಾ ಅಲೋನ್. 81 species of birds dash endemic to India because birds are found everywhere and in all dash zone. Their sizes, shapes and wings are dash according to the needs of their habitat. For instance, eagles and hawks have massive soaring wings
with a primary pillar that out of the allow them to soar high in the sky ಅಂತ. soar ಅಂದ್ರೆ ಹೈ ಇನ್ ದ ಸ್ಕೈ, ಅವಕ್ಕೆ ಹೆಲ್ಪ್ ಮಾಡ್ತೈತೆ ಅನ್ನಂಗೆ ಅರ್ಥ. ಓಕೆ, ಈಗ ಒಂದನೇ ಕ್ವಶನನ್ನು ಬಿಡಿಸೋಣ ನಾವು. ಇಲ್ಲೇನು ಹೇಳೋದನ್ನು ಪಕ್ಷಿಗಳ ಬಗ್ಗೆ ಹೇಳ್ತಾರೆ. ಅರೌಂಡ್ 9,000 ಪಕ್ಷಿಗಳದ ಸ್ಪೀಸೀಸ್ ಅಂದರೆ ಅವು ಥರದ ಜಾತಿಗಳದಾವು. ಅಂಥ ಸ್ಪೀಸೀಸ್ ಅಂದರೆ ಜಾತಿಗಳಂದಂಗೆ ಅರ್ಥ. 9,000 ಸ್ಪೀಸೀಸ್ ಇದಾವೆ. ಅದ್ರೊಳಗೆ 1,360 ಸ್ಪೀಸೀಸ್ ನಮ್ಮ ಇಂಡಿಯಾದಾಗ ಅಷ್ಟು ಅದಾವು. ಆನಂತರ ಇಂಡಿಯಾದಾಗ 81 ಸ್ಪೀಸೀಸ್ಗಳ ಎಂಡೆಮಿಕ್ ಅಂದರೆ ಅವು ಹಾಳಾಗಕತ್ತಾವೆ. ಅಂದ್ರೆ ಅವು ಥರ ಜೀವ ಸಂಕುಲನ 81 ಸ್ಪೀಸೀಸ್ದ ಹಾಳಾಗೋ ಸ್ಟೇಜಿಗೆ ಐತಿ. ಅಂದ್ರೆ ಅವು ಥರ ಸಂಖ್ಯೆ ಕಡಿಮೆ ಆಗೈತಿ ಅಂದಂಗೆ. ಬಿಕಾಸ್ ಬರ್ಡ್ಸ್ ಆರ್ ಫೌಂಡ್ ಎವ್ರಿವೇರ್, ಎಲ್ಲ ಕಡೆ ಅದಾವು. ಅದ್ರೊಳಗೆ ಯಾವುದೇ ಕ್ಲೈಮೇಟಿಕ್ ಅಂದರೆ ಹವಾಮಾನದಾಗ ಅವು ಎಲ್ಲ ಕಡೆ ಕಾಣತ್ತವು. ದೇರ್ ಸೈಜಸ್ ಶೇಪ್ಸ ಯಾವುದೇ ಹವಾಮಾನದಾಗ ಹೋಗಲಿ, ಹಿಮಾಲಯ ಆಗಲಿ, ಈ ಕಡೆ ವೆಸ್ಟರ್ನ್ ಘಾಟ್ ಆಗಲಿ, ಎಂಥ ಹವಾಮಾನದಾಗಿದ್ದರೂ ಅವು ಎಲ್ಲ ಕಡೆ ಇದಾವೆ. ಆ ಥರದ ಸೈಜ ಶೇಪ ಎಲ್ಲ ಚೇಂಜಸ್ ಇರ್ತೈತಿ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದೇರ್ ಹ್ಯಾಬಿಟಾಟ್. ಅಂದ್ರೆ ಆ ಹ್ಯಾಬಿಟಾಟ್ ಅಂದ್ರೆ ಆ ಒಂದು ಕ್ಲೈಮೇಟ್ ಇರ್ತೈತಿಲ್ಲ, ಆ ಕ್ಲೈಮೇಟ್ದಾಗ ಹೊಂದ್ಕೊಳ್ಳೋಂಗೆ ಆ ಥರದ ಒಂದು ಹ್ಯಾಬಿಟಾಟ್ ಕ್ರಿಯೇಟ್ ಆಗಿರುತ್ತೆ. ಹ್ಯಾಬಿಟಾಟ್ ಅಂದರೆ ಇರುವಂಥ ಸ್ಥಳ, ಅದಕ್ಕೆ ಹ್ಯಾಬಿಟಾಟ್ ಅಂತ ಕರೀತಾರೆ. ಎಲ್ಲ ಜೀವ ಸಂಕುಲಗಳನ್ನ ಇರುವಂಥ ಸ್ಥಳ. ಆ ಹ್ಯಾಬಿಟಾಟ್ದಾಗ ಅಷ್ಟು ಜೀವಗಳು ಇರ್ತಾವೆ ಅಲ್ಲಿ. ಮತ್ತು ಬೇರೆದು ಬಂದು ಜೀವನ ಮಾಡೋಕ್ಕೆ ಸಾಧ್ಯ ಇರೋಂಗಿಲ್ಲ, ಯಾಕಂದ್ರೆ ಅಲ್ಲಿ ಹೊಂದ್ಕೊಳಕ್ಕೆ ಆಗಂಗಿಲ್ಲ. ಓಕೆ, ಫಾರ್ ಇನ್ಸ್ಟನ್ಸ್ ಈಗಲ್ಸ್ ಆ್ಯಂಡ್ ಹ್ಯಾವಕ್ಸ್. ಈಗಲ್ಸ್ ಅಂದ್ರೆ ಹದ್ದುಗಳದಾವು, ದೊಡ್ಡ ಹ್ಯಾವಕ್ಸ್ ಅಂದ್ರೆ ದೊಡ್ಡ ಪಕ್ಷಿಗಳದಾವೆ. ಹ್ಯಾವಿಂಗ್ ಮ್ಯಾಸಿವ್ ಸೋರಿಂಗ್ ವಿಂಗ್ಸ್ ಅಂದ್ರೆ ದೊಡ್ಡ ರೆಕ್ಕೆಗಳದಾವೆ. ಅವಕ್ಕೆ ಪ್ರೈಮರಿ ಪ್ರಿದರ್ಸ್ ದ್ಯಾಟ್ ಔಟ್ ಆಫ್ ಅಲೋ ದೆಮ್ ಸೋರ್ ಹೈರ್. ಅವೇನು ಮಾಡ್ತಾವೆ, ಆ ರೆಕ್ಕೆಗಳು ಅದಕ್ಕೆ ಹೆಲ್ಪ್ ಆಗ್ತಾವೆ, ಭಾಳಷ್ಟು ಎತ್ತರಕ್ಕೆ ಹಾರಕ್ಕೆ ಹೆಲ್ಪ್ ಆಗ್ತಾವೆ ಅಂತ ಹೇಳ್ತಾನೆ. ಇಷ್ಟು ತಿಳಿದ್ರೆ ನಿಮ್ಗೆ ಮುಗಿತದೆ ಪ್ರೈಮರಿ. ಈಗ ನಾವು ಆನ್ಸರ್ ಮಾಡೋಣ. ಇಷ್ಟೇ ಐತಿ, ಭಾಳ ಈಜಿ ಐತಿ, ಭಾಳ ಟಫ್ ಇಲ್ಲ. ಏನು ಮಾಡೋಣ, ಒಂದೇ ತುಂಬೋಣ. ದೇರ್ ಆರ್ ಓವರ್ 9,000 ಸ್ಪೀಸೀಸ್ ಆಫ್ ಬರ್ಡ್ಸ್ ಆನ್ ದಿಸ್ ಪ್ಲ್ಯಾನೆಟ್ ಡ್ಯಾಶ್ ಆಫ್ ವಿಚ್ ಓವರ್ 1,600 ಆರ್ ಫೌಂಡ್ ಇನ್ ಇಂಡಿಯಾ ಅಲೋನ್. ಇಂಡಿಯಾದಾಗ ಅಷ್ಟೇ ಡ್ಯಾಶ್ ಆಫ್ ಅಂತ ಕರೆಯಲ್ಲ, ಔಟ್ ಆಫ್ ಅಂತ ಬರ್ತೈತಿ ಇಲ್ಲಿ. ಔಟ್ ಆಫ್ ಯಾಕಂದ್ರೆ ನಾವು ಸೆಲೆಕ್ಷನ್ ಮಾಡ್ಕೋಗತ್ತೀವಿ. ಸೆಲೆಕ್ಷನ್ ಮಾಡ್ಕೋತಂದ್ರೆ ಅವು ಆಫ್ ಅಂತ ಯೂಸ್ ಮಾಡ್ತೀವಿ. ಸೆಲೆಕ್ಷನ್ ಮಾಡೋಕೋಗತ್ತೀವಿ ಅಂದ್ರೆ ಆಫ್. ಅಂದ್ರೆ ಟೋಟಲ್ 9,000ದಾಗ 1,1360 ಏನದವು ಅವು ಇಂಡಿಯಾದಾಗ ಅದಾವೆ ಅಂದಂಗೆ. ಔಟ್ ಆಫ್ ಅಂತಲೇ ತುಂಬೇಕು ನಾವು. ಯಾಕೆ ಸಮ್ ಅಂದ್ರೆ ಕೆಲವು ಅಂದಂಗೆ. ಅಕ್ರಾಸ್ ಅಂದ್ರೆ ಏನು ಬರ್ತೈತಿ, ಅಡ್ಡ ಹಿಂಗೆ ಬರ್ತೈತಿ, ಹಿಂಗೆ ಅನ್ಸರ ಅಡ್ಡಲಾಗಿ ಅಂದಂಗೆ ಅರ್ಥ. ಅಕ್ರಾಸ್ ಅಂದ್ರೆ ಅಡ್ಡಲಾಗಿ. ಓಕೆ, ಇನ್ನಂದ್ರೆ ಒಳಗೆ ಅಂತ ಬರ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳ್ಯಾನ ಎರಡನೇದಾಗ 81 ಸ್ಪೀಸೀಸ್ ಆಫ್ ಬರ್ಡ್ಸ್. 81 ಸ್ಪೀಸೀಸ್ ಏನದು ಎಂಡೆಮಿಕ್ ಇಂಟು ಇಂಡಿಯಾ ಅಂತ. ಎಂಡೆಮಿಕ್ ಟು ಅಂದರೆ ಕೊನೆಗೊಳಗೆ ಬಂದವು. ಅವು ಥರ ಸ್ಪೀಸೀಸ ಹಾಳಾಗಕತ್ತೈತಿ, ಅವು ಥರ ಜೀವ ಸಂಕುಲನೆಲ್ಲ ಕಡಿಮೆ ಆಗತೈತಿ ಅಂದ್ರೆ ಬರ್ಡ್ಸ್ ಅಂತ ಕೊಟ್ಟಾನ. ಇಲ್ಲಿ ಪ್ಲೂರಲ್ದಾಗೈತಿ. ಹಂಗಾದ್ರೆ ನಾವು ಪ್ಲೂರಲ್ದು ವರ್ಡನ್ನು ನೋಡ್ಬೇಕು. ವಾಸ್ ಅಂತೈತಿ, ವರ್ ಅಂತೈತಿ, ಈಸ್ ಅಂತೈತಿ, ಆರ್ ಅಂತೈತಿ. ಇಲ್ಲಿ ನಾವು ಏನು ತುಂಬಬೇಕು, ವಾಸ ವರ ಇವಾಗ ಪಾಸ್ಟ್ ಟೆನ್ಸ್ದಾಗ ಅದಾವೆ, ಇವೆಲ್ಲ ಪಾಸ್ಟ್ ಟೆನ್ಸ್. ಓಕೆ, ಬಟ್ ಆ ಸೆಂಟೆನ್ಸ್ ಏನೈತಿ ಇಲ್ಲಿ ನೋಡ್ರಿ, ಎಲ್ಲಿ ಇದು ಮುಂದೆ ನೋಡ್ರಿ. ಹಂಗೆ ಇಲ್ಲಿ ಬರ್ಡ್ಸ್ ಆರ್ ಅಂತೈತಿ, ಇಲ್ಲಿಯೂ ಆರ್ ಐತಿ. ಅಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ದಾಗೈತಿ. ಪ್ಯಾಸೇಜ್ ಇರೋದು ಪ್ರೆಸೆಂಟ್ ಟೆನ್ಸ್ದಾಗೈತಿ. ಹಂಗಾದ್ರೆ ನಾವು ಪ್ರೆಸೆಂಟ್ ಟೆನ್ಸ್ದ ವರ್ಡನ್ನು ಯೂಸ್ ಮಾಡಬೇಕು, ಆರನ್ನು ಯೂಸ್ ಮಾಡಬೇಕು. ಇಲ್ಲಿ ಪ್ಲೂರಲ್ ಇತ್ತಂದ್ರೆ ಆರ್ ಪ್ಲೂರಲ್ಗೆ ಯೂಸ್ ಆಗ್ತೈತಿ. ಅದಕ್ಕಾಗಿ ನಾವು ಇಲ್ಲಿ ತುಂಬಬೇಕು, ಆರ್ ತುಂಬಬೇಕು. ಆರ್ ಎಂಡೆಮಿಕ್ ಟು ಇಂಡಿಯಾ. ಭಾಳಷ್ಟು ಅದಾವೆ, 81 ಸ್ಪೀಸೀಸ್ ಅದಾವಲ್ಲ, ಅದಕ್ಕಾಗಿ ಆರ್ ತುಂಬಬೇಕು ಇಲ್ಲಿ. ಬಿಕಾಸ್ ಬರ್ಡ್ಸ್ ಆರ್ ಫೌಂಡ್ ಎವ್ರಿವೇರ್, ಎಲ್ಲ ಕಡೆ ಕಂಡು ಬರ್ತಾವೆ. ಆ್ಯಂಡ್ ಇನ್ ಆಲ್ ಜೋನ್ ಅಂತ. ನೆಕ್ಸ್ಟ್ ನೋಡೋಣ, ಇನ್ನು ಆಲ್ ಜೋನ್ ಅಂತ ಹೇಳಿಲ್ಲ. ಇನ್ನು ಆಲ್ ಜೋನ್ಸ್ ಯಾವ ಜೋನ್ದಾಗ, ಕ್ಲೈಮ್ಯಾಟಿಕ್ಕು, ಅಡ್ಮಿನಿಸ್ಟ್ರೇಟಿವು, ಅಟ್ಮಾಸ್ಫಿರಿಕ್ಕು, ಏರಿಯಲ್ ಅಂದ್ರೆ ಗಾಳಿ ಒಳಗಿರುವಂಥ. ಗಾಳಿ ಒಳಗೆ ಅಂದರೆ ಏನಂತ ಕರೀತಾರೆ, ಅದಕ್ಕೆ ವೈಮಾನಿಕ ಅಂತಲೂ ಕರೀತಾರೆ. ಗಾಳಿಯಲ್ಲಿರುವಂಥ. ಓಕೆ, ಅಟ್ಮಾಸ್ಫಿರಿಕ್ ಅಂದ್ರೆ ವಾತಾವರಣದಲ್ಲಿರುವಂಥವು. ಇದು ಹವಾಮಾನದ. ಇದೇನಾಗೈತಿ, ಆಡಳಿತಾತ್ಮಕ. ಓಕೆ, ಇಲ್ಲಿ ಆಡಳಿತಾತ್ಮಕ ಇದಕ್ಕೆ ಏನೂ ಸಂಬಂಧ ಬರೋಂಗಿಲ್ಲ, ಕ್ಯಾನ್ಸಲ್ ಮಾಡ್ಬೋದು. ಆನಂತರ ಏರಿಯಲ್ ಗಾಳಿಯಾಗ ಇರ್ತಾವಲ್ಲ, ಅದಕ್ಕೂ ಸಂಬಂಧ ಬರೋಂಗಿಲ್ಲ.
ಯಾಕಂತಂದ್ರೆ ಬಿಕಾಸ್ ಬರ್ಡ್ಸ್ ಆರ್ ಇನ್ ಎವ್ರಿವೇರ್, ಎಲ್ಲ ಕಡೆ ಇರ್ತಾವೆ. ಆ್ಯಂಡ್ ಇನ್ನು ಆಲ್ ಜೋನ್ಸ್ ಅಂತ ಯೂಸ್ ಮಾಡ್ಬೇಕಾದ್ರೆ ಕ್ಲೈಮೆಟಿಕ್ ಝೋನ್ ಅಂತ ಬರ್ತೈತಿ. ಕ್ಲೈಮೆಟಿಕ್ ಝೋನ್ಸ್ ನಮ್ಮ ಯಾರು ಇದನ್ನು ಓದಿರ್ತಿರಲ್ಲ, ಎನ್ವೈರ್ಮೆಂಟ್ ಯಾರು ಓದ್ತಿರಲ್ಲ, ಅದಕ್ಕೆ ಇದು ಗೊತ್ತಾಗತ್ತೆ, ಈಜಿ ಆಗುತ್ತೆ. ಕ್ಲೈಮೆಟಿಕ್ ಝೋನ್ಸ್ ಅಂತ ಮಾಡ್ತಾರೆ. ಎನ್ವೈರ್ಮೆಂಟ್ ಇದ್ದಾಗ ಕ್ಲೈಮೆಟಿಕ್ ಝೋನ್ ಅಂತ ಕರೀತಾರೆ. ಬಯೋಸ್ಫಿಯರ್ಸ, ಅನಂತರ ನ್ಯಾಷನಲ್ ಬಯೋಸ್ಫಿಯರ್ಸ ಇವಾಗ ಕರೀತಾರಲ್ಲ, ಅವೆಲ್ಲ ಕ್ಲೈಮೆಟಿಕ್ ಝೋನ್ಸ್ ಇರ್ತಾವೆ. ಓಕೆ, ಇಲ್ಲಿ ಕ್ಲೈಮೆಟಿಕ್ ಝೋನ್ ಅಂತ ತುಂಬಬೇಕು. ಎಲ್ಲ ಹವಾಮಾನದಾಗ ಅವ ಇರ್ತಾವೆ. ಕೆಲವೊಂದಿಷ್ಟು ಹವಾಮಾನದ ಝೋನ್ಗಳು ಅಂದ್ರೆ ಭಾಗಗಳಂದಂಗೆ ಅರ್ಥ. ದೇರ್ ಸೈಜಸ್, ಆ ಹವಾಮಾನದ ಝೋನ್ದಾಗ ಏನಿರ್ತಾವೆ ಅದ್ರ ಸೈಜ, ಶೇಪ ಮತ್ತು ವಿಂಗ್ಸ್ಗಳು ಡಿಫ್ರೆಂಟ್ ಆಗಿರ್ತಾವೆ, ಬೇರೆ ಬೇರೆ ಇರ್ತಾವೆ. ಅಕಾರ್ಡಿಂಗ್ ಅವು ಯಾವ ಜಾಗದಾಗ ಇರ್ತಾವೆ ಆ ರೀತಿ ಒಳಗೆ ಅವು ಹೊಂದ್ಕೊಂಡಿರ್ತಾವೆ ಅನ್ನಂಗೆ ಅರ್ಥ. ಅಲ್ಲಿ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದೇರ್ ಹ್ಯಾಬಿಟಾಟ್, ಅಂದ್ರೆ ಅಲ್ಲಿ ಏನು ಬೇಕಾಗಿರುತ್ತಲ್ಲ ಅದಕ್ಕೆ ಅವು ಹೊಂದ್ಕೊಂಡಿರ್ತಾವೆ. ಚೇಂಜ್ಡ್ ಅಂದ್ರೆ ಬದಲಾವಣೆ ಅಂದಂಗೆ ಅರ್ಥ ಐತಿ. ಬದಲಾವಣೆ. ಅಡಾಪ್ಟೆಡ್ ಇದು ನೋಡಿ, ನಾವು ಎರಡು ಥರ ಕನ್ಫ್ಯೂಸ್ ಆಗುವಂಥ ವರ್ಡ್. ಅಡಾಪ್ಟೆಡ್ ಸ್ವಲ್ಪದಾಗ ಚೇಂಜಸ್ ಆಗ್ತೈತಿ. ಇಲ್ಲಿ ದತ್ತು ಅಂತ ಆಗ್ತೈತಿ. ದತ್ತು ತೊಗೊಳ್ಳೋದಾಗ್ತೈತಿ, ದತ್ತು ಆಗ್ತೈತಿ. ಕನ್ವರ್ಟೆಡ್ ಅಂದರೆ ಪರಿವರ್ತನೆ ಅಂದ್ರೆ ಇದ್ದದ್ದನ್ನು ಚೇಂಜ್ ಮಾಡೋದು. ಓಕೆ, ಪರಿವರ್ತನೆ ಆಗ್ತೈತಿ. ಅಡಾಪ್ಟೆಡ್ ಅಂದ್ರೆ ಹೊಂದಾಣಿಕೆ ಅನ್ನಂಗೆ ಅರ್ಥ. ಹೊಂದಾಣಿಕೆ ಆಗ್ತೈತಿ, ಹೊಂದಿಕೊಳ್ಳೋದು. ಅಂದ್ರೆ ಅದು ಏನು ಝೋನ್ಸ್ ಇರ್ತಾವಲ್ಲ, ಕ್ಲೈಮೆಟಿಕ್ ಝೋನ್ಸ್ ಇರ್ತಾವಲ್ಲ, ಆ ಝೋನ್ದಾಗ ಏನು ಬೇಕಲ್ಲ ಅವಕ್ಕೆ, ಅಂದ್ರೆ ಅಲ್ಲಿ ಏನು ಅಟ್ಮಾಸ್ಫಿಯರ್ಕ್ ಅಂದ್ರೆ ಆ ಝೋನ್ದಾಗ ಏನೇನು ತಂಪಿರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಆ ಪರ್ಟಿಕ್ಯುಲರ್ ಹ್ಯಾಬಿಟಾಟ್ಗೆ, ಆ ಪರ್ಟಿಕ್ಯುಲರ್ ಜಾಗಕ್ಕೆ ಅವು ಹೊಂದ್ಕೊಂಡಿರ್ತಾವೆ. ಅದಕ್ಕಾಗಿ ನಾವು ಇಲ್ಲಿ ತುಂಬಬೇಕು ಅಡಾಪ್ಟೆಡ್ ಅಂತ ಆಗ್ತೈತಿ. ಅಡಾಪ್ಟೆಡ್ ಬರೋಂಗಿಲ್ಲ, ಬರ್ತೈತಿ. ಇದನ್ನು ತುಂಬಂಗಿಲ್ಲ ಕನ್ಫ್ಯೂಸ್ ಆಗಿ. ಯಾವಾಗಲೂ ನಾವು ಇದನ್ನು ತುಂಬಬೇಕು. ಆನ್ಸರ 4ನೇದಾಗುತ್ತೆ. ಓಕೆ, ಕನ್ಫ್ಯೂಸ್ ಮಾಡೋ ಸಂಬಂಧ ನಾನು ಮಾಡಿಕೊಟ್ಟೆ. ಫಾರ್ ಇನ್ಸ್ಟನ್ಸ್, ಈಗಲ್ಸ್ ಆ್ಯಂಡ್ ಹ್ಯಾವಾಕ್ಸ್ ಹ್ಯಾವ್ ಮ್ಯಾಸಿವ್ ಸೋರಿಂಗ್ ವಿಂಗ್ಸ್. ದೊಡ್ಡ ರೆಕ್ಕೆಗಳದಾವ ಅವಕ್ಕೆ. ಪ್ರೈಮರಿ ಪಿದರ್, ಆನಂತರ ಅವು ಪ್ರೈಮರಿ ಪಿದರ್ದವು ದ್ಯಾಟ್ ಡ್ಯಾಶ್ ಔಟ್. ಅವು ಎದಕ್ಕೆ ಪ್ರೈಮರಿ ಪಿದರ್ ಅಂದ್ರೆ ಅವು ಭಾಳ ಮುಖ್ಯ. ಅವಕ್ಕೆ ಪಿದರ್ ಭಾಳಷ್ಟು ಮುಖ್ಯ ಇರ್ತಾವೆ. ಎದಕ್ಕೆ ರೀಚ್ ಆಗೋಕ್ಕೋ, ಭಾಳಷ್ಟು ಎತ್ತರಕ್ಕೆ ರೀಚ್ ಆಗೋಕ್ಕೋ. ಔಟ್ ಆಫ್ ಆ್ಯಂಡ್ ಅಲೋ ದೆಮ್ ಟು ಸೋರ್ ಹೈ ದ ಸ್ಕೈ, ಅಂದ್ರೆ ಭಾಳಷ್ಟು ಹಾರಾಡೋಕ್ಕೆ ಯೂಸ್ ಆಗ್ತಾವೆ. ಹೆಂಗೆ ಗ್ರೋ ಅಂದರೆ ಬೆಳೆಯುವ. ಆನಂತರ ರೀಚ್ ಅಂದರೆ ಮುಟ್ಟುವುದು ಅಂದಂಗೆ ಅರ್ಥ. ರೈಸ್ ಅಂದರೆ ಹೆಚ್ಚಾಗು. ಸ್ಪ್ರೆಡ್ ಅಂದರೆ ಹರಡು. ಆ ರೆಕ್ಕೆಗಳು ಎದಕ್ಕೆ ಯೂಸ್ ಆಗ್ತಾವೆ? ಪ್ರೈಮರಿ ಯೂಸ್ ಆಗ್ತಿರುತ್ತೆ. ಏನು ಮಾಡ್ತಾವೆ? ರೆಕ್ಕೆಗಳನ್ನ ಅಡಾಗಲ್ ಮಾಡ್ತಾವಲ್ಲ, ಅಂದ್ರೆ ಹರಡಿಸ್ತಾವೆ, ಅಂದ್ರೆ ಸ್ಪ್ರೆಡ್ ಆಗ್ತಾವೆ. ಅದಕ್ಕಾಗಿ ನಾವೇನು ಮಾಡಬೇಕು? ಸ್ಪ್ರೆಡ್ ತುಂಬಬೇಕಿಲ್ಲಿ. ಆನ್ಸರ ಸ್ಪ್ರೆಡ್ ಆಗುತ್ತೆ. ಔಟ್ ಆಫ್ ಆ್ಯಂಡ್ ಅಲೋ ದೆಮ್ ಟು ಸೋರ್ ಹೈ ದ ಸ್ಕೈ ಆಗ್ತೈತಿ. ಅಂದ್ರೆ ಹೈ ದ ಸ್ಕೈ ಅಂದ್ರೆ ಹಾರಾಡಕ್ಕೆ, ಎತ್ತರಕ್ಕೆ ಹೋಗೋಕೆ. ಸೋರ್ ಹೈ ದ ಸ್ಕೈ ಇದು ಇಡಿಯಮ್ ಆಗ್ತೈತಿ. ಹೈ ದ ಸ್ಕೈ ಅನ್ನೋದು ಇಡಿಯಮ್ ಐತಿ ಅದು. ಓಕೆ, ಎಲ್ಲರಿಗೂ ತಿಳಿದೈತೆ ಅನ್ಕೋತೀನಿ. 20 ಕ್ವಶನ್ಸ್ಗಳನ್ನು ನಾನು ಮುಗಿಸಿದ್ದೀನಿ. ಎಲ್ಲರಿಗೂ ತಿಳಿದೈತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಇಷ್ಟು ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.